ನಮಸ್ಕಾರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸ್ನೇಹಿತರೆ, ಈ ಒಂದು ದಕ್ಷಯಜ್ಞ ಅನ್ನುವಂಥದ್ದು ಹಿಂದೂ ಪುರಾಣದಲ್ಲಿರುವಂತಹ ಒಂದು ಪ್ರಮುಖವಾದಂತಹ ಘಟನೆ. ದಕ್ಷ ಪ್ರಜಾಪತಿಯು ತನ್ನ ಮಗಳಾದ ಸತಿ ಮತ್ತು ಶಿವನನ್ನು ಯಜ್ಞಕ್ಕೆ ಕರೆಯದೆ ಈ ಒಂದು ಯಜ್ಞವನ್ನು ನಡೆಸ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಶಿವ ಹಾಗೆ ಸತಿ ಕೂಡ ಅಲ್ಲಿಗೆ ಬರ್ತಾರೆ. ಶಿವನಿಗೆ ಅವಮಾನ ಆಗುತ್ತೆ. ಇದರಿಂದ ಕೋಪಗೊಂಡಂತಹ ಸತಿಯು ಯಜ್ಞಕುಂಡಕ್ಕೆ ಆಹುತಿಯಾಗ್ತಾಳೆ. ನಂತರ ಶಿವನು ಮತ್ತೊಮ್ಮೆ ಕೋಪಗೊಂಡು ಸತಿಯನ್ನು ರಕ್ಷಣೆ ಮಾಡಬೇಕು, ಸತಿಯನ್ನು ಉಳಿಸ್ಕೋಬೇಕು ಅನ್ನುವಂತಹ ಕಾರಣಕ್ಕಾಗಿ ಆ ಒಂದು ಯಜ್ಞವನ್ನು ನಾಶಪಡಿಸಿ ನಂತರ ಆಕೆಗೆ ಪಾರ್ವತಿಯಾಗಿ ಪುನರ್ಜನ್ಮಕ್ಕೆ ಮುನ್ನುಡಿಯನ್ನು ಬರೀತಾನೆ. ಬಹಳ ಅದ್ಭುತವಾಗಿರುವಂತಹ ಒಂದು ಸಂದರ್ಭ ಅಂತಲೇ ಹೇಳ್ಬೋದು. ಇದನ್ನು ಹುಣಸೂರಿನ ಲಿಟಲ್ ವರ್ಲ್ಡ್ ಶಾಲೆಯ ಮಕ್ಕಳು ಬಹಳನೇ ಅದ್ಭುತವಾಗಿ ನಾಟಕದ ರೂಪದಲ್ಲಿ ತೋರ್ಪಡಿಸಿದ್ದಾರೆ. ಬನ್ನಿ ಆ ಒಂದು ಪುಟ್ಟದಾದ ಪೌರಾಣಿಕ ನಾಟಕ ಹೇಗಿದೆ ಅಂತ ನೋಡ್ಕೊಂಬರೋಣ. ದಕ್ಷ ಲೋಕವನ್ನು ಸೃಷ್ಟಿಸಿ ಚತುರ್ಶಸ್ತ್ರ ಸೃಷ್ಟಿಸಿದ ಭೃಗಮುನಿಗಳಿಗೆ ನಮೋ ನಮಃ. ಪ್ರಸೂತಿ, ದಕ್ಷನ ಮಡದಿಯಾಗಿ ನಿನ್ನ ಕಣ್ಣಲ್ಲಿ ನೀರೆ, ಇದೇನಿದು ದಕ್ಷ ದೇವ? ನಿನಗಿದು ಒಳ್ಳೆಯದೇ ದೇವ? ದೇವಾದಿ ದೇವತೆಗಳ ಸರಿ ಸಮಾನ ಪರಾಕ್ರಮಶಾಲಿ, ರಾಜಾಧಿರಾಜ, ರಾಜ ಗಾಂಭೀರ್ಯ, ರಾಜ ಮಾರ್ತಾಂಡ ಎಂಬ ಬಿರುದುಗಳು ನಿಮಿತ್ತ ಕೊಡುಗೆ. ಆದರೇನು ಗುರುವರ್ಯ, ನನ್ನ ಮಹಾರಾಣಿಯ ಮಹದಾಸಿ ಪೂರೈಸಲಾಗಲಿಲ್ಲ. ನಮಗೆ ಮಕ್ಕಳ ಭಾಗ್ಯ ದೊರಕಲಿಲ್ಲ. ಪ್ರಸೂತಿ, ದಕ್ಷ, ನೀವು ಮಕ್ಕಳ ಭಾಗ್ಯವನ್ನು ಪಡೆಯಲು ಇನ್ನು ಕೆಲವು ಕಾಲ ಕಾಯಬೇಕು. ಇನ್ನೆಷ್ಟು ಕಾಯಬೇಕು ಗುರುದೇವ? ಅರಮನೆಯ ತುಂಬಾ ಬೆಳಕಿದ್ದರೂ ನನ್ನ ಒಡಲಿನಲ್ಲಿ ಬೆಳಕಿಲ್ಲ. ಹೇಳು ದೇವ, ನನ್ನಲ್ಲಿರುವ ಕೊರತೆಯಾದರೇನು? ವೀರತ್ವದ ಕೊರತೆಯೇ? ಪುರುಷತ್ವದ ಕೊರತೆಯೇ? ಸಾಕು ಮಾಡು ದಕ್ಷ. ಇದು ಶಕ್ತಿಯಿಂದಾಗಲಿ ಯುಕ್ತಿಯಿಂದಾಗಲಿ ಮಾಡುವ ಕೆಲಸವಲ್ಲ. ಅಂದರೇನು ಗುರುವರ್ಯ? ಸೃಷ್ಟಿ ಮಾಡುವುದು, ಅಧಿಕಾರ ನೀಡುವುದು, ನಾಶ ಮಾಡುವುದು ತ್ರಿಮೂರ್ತಿಗಳಿಗೆ ಬಿಟ್ಟ ಕೆಲಸ. ಕೊಡುವವರು ಅವರೇ, ಕಿತ್ತುಕೊಳ್ಳುವವರು ಅವರೇ. ಅಧಿಕಾರ ಪಡೆಯಬೇಕಾದರೆ ಏನು ಮಾಡಬೇಕು ಗುರುವರ್ಯ? ನಿರಂತರ ತಪಸ್ಸು, ಯಜ್ಞ ಯಾಗಾದಿಗಳಿಂದ ಸಾಧ್ಯ. ಅದೆಂತಹ ಘೋರ ತಪಸ್ಸು, ಯಜ್ಞ ಯಾಗಾದಿಗಳಿದ್ದರೂ ಸರಿ, ಅದನ್ನು ನಾನು ಮಾಡುತ್ತೇನೆ. ಮೆಚ್ಚಿದೆ ನಿನ್ನ ಛಲಕ್ಕೆ. ಮೊದಲು ತಪಸ್ಸನ್ನು ಆಚರಿಸು. ನಾರಾಯಣ ನಾರಾಯಣ ನಾರಾಯಣ. ಆದಿಶಕ್ತಿ ಪರಮೇಶ್ವರ. ದಕ್ಷ ಪ್ರಜಾಪತಿಯು ಹೆಣ್ಣು ಮಕ್ಕಳ ಜನನಕ್ಕಾಗಿ ತಪಸ್ಸು ಮಾಡುತ್ತಿದ್ದಾನೆ. ಅದಕ್ಕೇನು ನಾರದರೆ? ದಕ್ಷ ಪ್ರಜಾಪತಿಯು ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ತನಗೆ ಹುಟ್ಟಿದ ಹೆಣ್ಣು ಮಕ್ಕಳನ್ನು ದೇವತೆಗಳಿಗೆ ವಿವಾಹ ಮಾಡಲು. ಹೌದು ಆದಿಶಕ್ತಿ, ಅದರಲ್ಲಿ ನೀನು ಒಬ್ಬಳು. ಹಾಗೆಂದರೇನು ಪರಮೇಶ್ವರ? ಹೌದು ಆದಿಶಕ್ತಿ, ನೀನು ಪ್ರಸೂತಿಯ ಗರ್ಭವನ್ನು ಸೇರು, ಸತಿಯ ನಾಮದಿಂದ ಮರುಜನ್ಮ ಪಡೆ. ಇದೆಲ್ಲವೂ ಲೋಕ ಕಲ್ಯಾಣಕ್ಕಾಗಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕಣ್ತೆರೆದು ನೋಡು ದಕ್ಷ, ನಿನ್ನ ಭಕ್ತಿಗೆ ಮೆಚ್ಚಿ ನಿನಗಾಗಿ ಬಂದಿರುವೆ. ಪರಮೇಶ್ವರ, ಕರುಣಾಮಯಿ, ಮಹಾದೇವ, ಧನ್ಯನಾದೆ ತಂದೆ, ಧನ್ಯನಾದೆ. ಹೇಳು ದಕ್ಷ, ನಿನಗೇನು ಬೇಕು ಕೇಳು.
ಮಹಾದೇವ, ನನಗೆ 101 ಹೆಣ್ಣು ಮಕ್ಕಳ ಭಾಗ್ಯವನ್ನು ಕರುಣಿಸು ತಂದೆ. ಎಲ್ಲರೂ ಗಂಡು ಮಕ್ಕಳ ಭಾಗ್ಯ ಕೇಳಿದರೆ ನೀನೇನು ಹೆಣ್ಣು ಮಕ್ಕಳ ಭಾಗ್ಯ ಬೇಡುತ್ತಿರುವೆಯಲ್ಲ? ದೇವ, ಗಂಡು ಮಕ್ಕಳ ಭಾಗ್ಯಕ್ಕಿಂತ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ. ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟರೆ ಕೋಟಿ ಕೋಟಿ ಪುಣ್ಯವು. ನಮಗೆ ಮೋಕ್ಷದ ಹಾದಿ ತೋರಿಸುವವರು ಅವರೇ. ಹೆಣ್ಣು ಸೃಷ್ಟಿಯ ಕಣ್ಣು, ಗಂಡು ಕೇವಲ ಕೀರ್ತಿಗಾಗಿ. ನನಗೆ ಹೆಣ್ಣು ಮಕ್ಕಳ ಭಾಗ್ಯವನ್ನೇ ಕರುಣಿಸು ತಂದೆ. ತಥಾಸ್ತು. ಪ್ರಸೂತಿ 101 ಹೆಣ್ಣು ಮಕ್ಕಳನ್ನು ಪಡೆದದ್ದು ಆಯಿತು, ದೇವತೆಗಳಿಗೆ ಕೊಟ್ಟು ವಿವಾಹ ಮಾಡಿಯೂ ಆಯಿತು. ಸತಿಯನ್ನು ಮಹಾದೇವನಿಗೆ ಕೊಟ್ಟು ವಿವಾಹ ಮಾಡಿದರೆ 27 ಹೆಣ್ಣು ಮಕ್ಕಳನ್ನು ಚಂದ್ರನಿಗೆ ಕೊಟ್ಟು, ಇನ್ನೂ ಅಧಿಕಾರದಲ್ಲಿ ನಮಗಾವ ಅಡಚಣೆಯೂ ಇಲ್ಲ. ನಾರಾಯಣ 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 ನಾರಾಯಣ. ಪರಶಿವನು ಮಾಡಿದ ಸತ್ರಯಾಗದಲ್ಲಿ ದಕ್ಷದೇವನಿಗೆ ಅವಮಾನವಾಯಿತು. ಅರಮನೆಗೆ ಹೋಗಿ ವಿಚಾರಿಸೋಣ. ದಕ್ಷ, ಇದೇನಿದು ಬೇಸರ? ಪರಶಿವನು ಮಾಡಿದ ಸತ್ರಯಾಗದಲ್ಲಿ ನನಗೆ ಅವಮಾನ. ದಕ್ಷ, ದಕ್ಷ ರಾಜ, ದಕ್ಷ ದೇವ ಎಂದರೆ ಸಾಕು, ಸಪ್ತ ಲೋಕಗಳೇ ಹೆದರಿ ಗಡಗಡಗಡ ನಡುಗುವುದು. ದೇವಾದಿ ದೇವತೆಗಳು ಹೆದರಿ ತಲೆ ತಗ್ಗಿಸಿ ನಿಲ್ಲುವರು. ಹೀಗಿರುವಾಗ ನನ್ನ ಮಗಳ ಕೈ ಹಿಡಿದಿರುವ ಪರಶಿವನೇ ನನ್ನ ಮೇಲೆ ವೈರತ್ವ ಸಾರುತ್ತಿರುವನಲ್ಲ. ಹೆಜ್ಜೆ ಹೆಜ್ಜೆಗೆ ಅವಮಾನ, ಮಾತು ಮಾತಿಗೆ ಎದುರೇಟು. ಈ ಸಂಕಟವನ್ನು ಎಷ್ಟು ದಿನ ಸಹಿಸಿಕೊಳ್ಳುವುದು? ಇನ್ನು ಸ್ವಲ್ಪ ದಿನವಷ್ಟೇ, ದಕ್ಷಯಜ್ಞ ನಡೆಯುವವರೆಗೆ. ದಕ್ಷಯಜ್ಞ ಹಾಗೆಂದರೇನು ನಾರದರೆ? ದಕ್ಷಯಜ್ಞ ಎಂದರೆ ಎಲ್ಲಾ ಯಜ್ಞಗಳಿಗೂ ಮಿಗಿಲಾದುದು. ಎಲ್ಲಾ ದೇವಾನುದೇವತೆಗಳು ಬಂದು ನೀನೇ ಸರ್ವೇಶ್ವರ, ಪರಮೇಶ್ವರ ಎಂದು ಪೂಜೆ ಸಲ್ಲಿಸುವರು. ಯಾರು ಕೂಡ ನಿನ್ನ ಸರಿಸಮಾನವಾಗಿ ನಿಲ್ಲಲು ಸಾಧ್ಯ. ಎಲ್ಲರಿಗೂ ಆಮಂತ್ರಣ ನೀಡಬೇಕು. ಆ ತ್ರಿಮೂರ್ತಿಗಳಿಗೂ ಆಮಂತ್ರಣ ನೀಡಬೇಕು. ಈ ಯಜ್ಞಕ್ಕೆ ಎಲ್ಲರನ್ನೂ ಆಮಂತ್ರಿಸುತ್ತೇನೆ, ಆ ಸತಿ ಮತ್ತು ಪರಶಿವನನ್ನು ಬಿಟ್ಟು. ಹೌದು, ಸತಿಯನ್ನು ಕರೆದರೆ ಪರಶಿವನನ್ನು ಕರೆಯಬೇಕಾಗುತ್ತದೆ. ಈ ವಿಷಯ ಮಾತ್ರ ಪರಶಿವನಿಗೆ ತಿಳಿಯಲೇಬಾರದು. ಹೌದು ನಾರದರೆ, ಭೃಗ ಮುನಿಗಳ ಶಕ್ತಿಯಿಂದ ಈ ಯಜ್ಞವು ವೈಭವವಾಗಿ ನಡೆಯುತ್ತದೆ. ನಿಮ್ಮ ತಂದೆಯವರು ವೈಭವದಿಂದ ದಕ್ಷಯಜ್ಞ ಮಾಡುತ್ತಿದ್ದಾರೆ. ಮಗಳಾದ ನಿಮ್ಮನ್ನು ಪರಶಿವನನ್ನು ಆಮಂತ್ರಿಸಲಿಲ್ಲ. ನನ್ನ ಜನ್ಮಕ್ಕೆ ಕಾರಣರಾದ ದಕ್ಷ ಮಗಳನ್ನು ಧಿಕ್ಕರಿಸಿದರೆ ನಾ ಹುಟ್ಟಿ ಬೆಳೆದ ಅರಮನೆಯಲ್ಲಿ ನನಗೆ ಸ್ಥಾನವಿಲ್ಲವಾಯಿತೇ? ನನ್ನಲ್ಲಿರುವ ತಪ್ಪಾದರೂ ಏನು ನಂದೀಶ್ವರ? ಇದೆಲ್ಲವೂ ಆ ಭೃಗುವಿನ ಕುತಂತ್ರ ತಾಯಿ. ಶಿವ, ಶಂಕರ, ಪರಮೇಶ್ವರ, ಕೇಳಿದೆಯಾ? ಕೇಳಿದೆನು ಸತಿ, ಕೇಳಿದೆನು. ಹೆತ್ತ ಮಗಳನ್ನು ಧಿಕ್ಕರಿಸಿ ತಂದೆ ವೈಭವದಲ್ಲಿ ಮೆರೆಯಬಹುದೇ? ಸತಿ, ನಿನ್ನ ಮಾತಿಗೆ ನನ್ನ ಬಳಿ ಉತ್ತರವಿಲ್ಲ. ನಿನ್ನಲ್ಲಿ ಉತ್ತರವಿಲ್ಲವೇ? ನಾನು ನಿಮ್ಮ ಪತ್ನಿಯಾಗುವ ಮೊದಲು ಅವರ ಮಗಳು. ತವರಿನ ಹಕ್ಕು ನನಗೂ ಇದೆ. ಅದು ಆಗ, ಈಗಲ್ಲ. ಈಗ ನೀನು ನನ್ನ ಪತ್ನಿ.
ಪತ್ನಿ ಇರಬಹುದು. ತವರು ಮನೆ ಎಂಬ ಹಕ್ಕು ಮಗಳಾದ ನನಗೂ ಇದೆಯಲ್ಲವೇ? ಆ ಹಕ್ಕು ನಿನಗಿದ್ದರೆ ಯಜ್ಞಕ್ಕೆ ನಿನಗೆ ಆಹ್ವಾನಿಸುತ್ತಿದ್ದರು. ನಿಮಗೂ ನಮ್ಮ ತಂದೆಗೂ ಅಂತಹ ವೈರತ್ವವೇನುಂಟು ದೇವಾ? ಕೆಲವರಿಗೆ ನಮ್ಮ ತತ್ವ ಆದರ್ಶಗಳು ಹಿಡಿಸುವುದಿಲ್ಲ, ಅದಕ್ಕೆ. ಮಹಾದೇವ, ತವರೆಂಬ ಆಸೆ ಇರುವುದರಲ್ಲಿ ತಪ್ಪಿಲ್ಲ. ಶಿವ, ಶಂಕರ, ಪರಮೇಶ್ವರ, ಒಮ್ಮೆ ಕಳುಹಿಸಿಕೊಡು. ಆ ನನ್ನ ಸಹೋದರಿಯರನ್ನು ಕಣ್ತುಂಬಿಸಿ ಮಾತನಾಡಿಸಿ ಬರುತ್ತೇನೆ. ನೀನು ಬೇಕಾದರೆ ಹೋಗಿ ಬಾ, ನಾನಂತೂ ಬರಲಾರೆ. ಅಪ್ಪಾಜಿ, ಬಾ ಮಗಳೇ, ಬಾ. ಕರೆಯದೆ ಬಂದಿದ್ದೇನೆ. ಅನಿವಾರ್ಯ ಕಾರಣಗಳಿಂದ ಕರೆಯಲಾಗಲಿಲ್ಲ. ಇದು ನಿನ್ನ ತವರು ಮನೆ. ನೀನು ಯಾವಾಗ ಬೇಕಾದರೂ ಬರಬಹುದು, ಯಾವಾಗ ಬೇಕಾದರೂ ಹೋಗಬಹುದು. ಇಲ್ಲಿರುವ ಸಿರಿ ಸಂಪತ್ತೆಲ್ಲ ನಿನ್ನದೇ. ಪ್ರೀತಿಯೇ ಇಲ್ಲದ ಮೇಲೆ ಈ ಸಿರಿ ಸಂಪತ್ತು ನನಗೇಕೆ ಅಪ್ಪಾಜಿ? ನನ್ನ ಪತಿ ಪರಶಿವನ ಮೇಲೆ ನಿಮಗೇಕೆ ಅಷ್ಟೊಂದು ಹಠ? ಹಠವಲ್ಲ, ಅಧಿಕಾರತ್ವ. ನಾನೀ ಸರ್ವೇಶ್ವರ, ಸಾರ್ವಭೌಮ ಎಂದು ಮೆರೆಯುತ್ತಿರುವ ನಿನ್ನ ಸ್ಮಶಾನವಾಸಿ ಪತಿಯ ಅಹಂಕಾರ ಅಡಗಿಸಲು ಪತಿಯ ನಿಂದನೆಯನ್ನು ಕೇಳಲಾರೆ. ಪತಿಯ ನಿಂದನೆಯನ್ನು ಕೇಳುವುದಕ್ಕಿಂತ ಪ್ರಾಣ ಬಿಡುವುದೇ ಲೇಸು. ಇದು ಅಪ್ಪಾಜಿ, ನಾನೀಗಲೇ ಯಜ್ಞ ಕುಂಡದಲ್ಲಿ ಹಾರುವೆ. ಅನ್ವಿತಾ, ಪ್ರಸೂತಿಯಾಗಿ ಹನ್ಸಿಕಾ, ಭೃಗ ಮಹರ್ಷಿಗಳಾಗಿ ಕಾರುಣ್ಯ, ಪರಮೇಶ್ವರನಾಗಿ ಚಿರಂತನ, ಪಾರ್ವತಿ ಸತಿಯಾಗಿ ದುವಿಕಾ, ನಾರದನಾಗಿ ಧನ್ವಿತಾ ಚೌಹಾನ್, ಹಾಗೆ ನಂದೀಶ್ವರನಾಗಿ ಲಿತಿಕ್ಷಾ. ಚೆನ್ನಾಗಿತ್ತ ಡ್ರಾಮಾ? ಎಲ್ಲರೂ ಒಂದು ಕಡೆಗೆ ಪುರಾಣಕ್ಕೆ ಕರ್ಕೊಂಡು ಹೋದ್ರಲ್ವಾ? ಓಕೆ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.